ಅಲ್ಲಲ್ಲ, ನನ್ನ ಬ್ರದರ್, ತಮ್ಮ. ಓಕೆ, ಹೀಸ್ ವೆರಿ ಕ್ಯೂಟ್. ಎಲ್ಲ ಹಾಳಾಗೋಯ್ತು. 5 minutes. ಓಕೆ. ತುಂಬಾ ಹೊತ್ತು ಹಿಂಗೆ ನೋಡ್ತಿದ್ರೆ ಹೆಂಗೆ? ಮಾತಾಡ್ಬೇಕು ತಾನೆ. ನಿಮಗೂ ನಿಮ್ಮ ತಮ್ಮನಿಗೂ ಎಷ್ಟು ಏಜ್ ಡಿಫ್ರೆನ್ಸ್ ಇದೆ? ರಿಯಾ, ದೊಡ್ಡ ವ್ಯತ್ಯಾಸ ಏನಿಲ್ಲ, ಒಂದು 15 years. 15 years? ಹೀಸ್ ಸೋ ಕ್ಯೂಟ್. ನನಗೂ ಒಂದು ತಮ್ಮ ಬೇಕಂತ ತುಂಬಾನೇ ಆಸೆ ಪಟ್ಟೆ. ನನಗೂ ಒಂದು ಅಕ್ಕ. ಯಪ್, ಸ್ಮಾರ್ಟ್ ಆಗಿದ್ದಾನೆ. ಸ್ಮಾರ್ಟ್ ಅಲ್ಲ, ಸ್ವಲ್ಪ ಓವರ್. ಹೀಸ್ ಸೋ ಕ್ಯೂಟ್ ಗೊತ್ತಾ? ರಿಯಾ, ನಾನಿನ್ನ ಇಲ್ಲಿ ಎಕ್ಸ್ಪೆಕ್ಟ್ ಮಾಡಲೇ ಇಲ್ಲ. ಯಾಕೆ? ನಿನ್ನ ಕ್ಯಾರೆಕ್ಟ್ರು, ಈ ಪೇಂಟಿಂಗು. ನಾನು ನಿಜ ಹೇಳ, ನನಗೆ ಪೇಂಟಿಂಗ್ ಬಗ್ಗೆ ಒಂದು ಸ್ವಲ್ಪನೂ ಗೊತ್ತಿಲ್ಲ. ನನ್ನ ಫ್ರೆಂಡ್ಸೇ ಆರ್ಗನೈಸರ್ಸ್, ಸೊ ಐ ಜಸ್ಟ್ ಕೇಮ್ ಅಂಡ್ ಜಾಯಿನ್ ದೆಮ್. ಸುಮ್ಮನೆ ತಮಾಷೆಗೆ ಇಲ್ಲಿಗೆ ಬಂದ್ರಾ? ಲೈ ಹೋಗೋ. ಮತ್ತೆ ನೈಸ್ ಟೀ ಶರ್ಟ್. ಥ್ಯಾಂಕ್ಸ್. ನೈಸ್ ಚೂಡಿದಾರ್. ಥ್ಯಾಂಕ್ಸ್. ಕಷ್ಟ. ಮ್ಯಾಮ್, ಸರ್, ಶುಗರ್ಲೆಸ್. ಥ್ಯಾಂಕ್ಸ್. ಓ, ಫಿಟ್ನೆಸ್ ಫ್ರೀಕ್, ಶುಗರ್ಲೆಸ್ಸಾ? ಆ ಥರ ಫಿಟ್ನೆಸ್ ಫ್ರೀಕ್ ಏನಿಲ್ಲ, ಆದರೆ ಸ್ವಲ್ಪ ಎಕ್ಸಸೈಸ್ ಅಷ್ಟೇನೆ. ಓ, ಹಂಗಿದ್ರೆ ಇವ್ರಿಗೆ ನಮ್ಮ ಮಸಲ್ಸ್ ಇಷ್ಟ ಆಗೋದು, ಅದಕ್ಕೆ ಎಕ್ಸರ್ಸೈಸ್ ಮಾಡದೇ ಇದೆಯಾ? ಏನಿಲ್ಲ. ಬಟ್ ಯು ಲುಕ್ ಗುಡ್ ಲೈಕ್ ದಿಸ್. ಹೌದಾ? ಅಕ್ಕ ನನ್ನನ್ನು ಲೈಕ್ ಮಾಡಲ್ಲ? ಮತ್ತೇನು? ರಿಯಾ, ಬೇಡ, ನಾನು ನೋಡ್ಕೋತೀನಿ. ಏನು? ಅಕ್ಕ ಒಂದು ಫೋಟೋ ತಗೊಳ್ಳ? ಓಕೆ, ತಗೊಳ್ಳು. ಸೆಲ್ಫಿ ತಗೊಳ್ಳೋಣ? ಶೋ, ಕಮ್. ಯಾ ಯಾ, ಚೆನ್ನಾಗಿದ್ಯಾ? ಥ್ಯಾಂಕ್ಸ್. ಸರಿ, ಮತ್ತೆ ಬರ್ತೀನಿ. ಸಿ ಯು. ಒಂದ್ ನಿಮಿಷ, ನಿಮ್ ನಂಬರ್ ಕೊಡಿ, ಸೆಲ್ಫಿ ಕಳಿಸ್ತೀನಿ. 9961110000. ಇದ್ರಲ್ಲಿ ಬ್ಯಾಲೆನ್ಸ್ ಇಲ್ಲ. ಇಲ್ಲಿ ನೋಡ್ತೀನಿ. ಬೇಡ, ಈ ನಂಬರ್ ತಗೊಳ್ಳಿ. 9747000053. ಓಕೆ, ಬಾಯ್. ಬಾಯ್. ಸಿ ಯು. ಒಂದು ಹುಡುಗಿನ ನಂಬರ್ ಸಿಕ್ಕಿದೆ, ಅವಳಿಗೆ ಫೋನ್ ಮಾಡ್ಬೇಕೋ ಬೇಡವಾ ಅಂತ ಯೋಚನೆ ಮಾಡ್ತಿದ್ಯಾ? ಪ್ರಪಂಚದಲ್ಲಿ ಫಸ್ಟ್ ಹುಡುಗ ಅದು ನೀನೆ. ಯು ಆರ್ ಸಚ್ ಅ ಲೂಸರ್ ಮ್ಯಾನ್. ಹೇಳೋದಕ್ಕೇನೂ ಇಲ್ಲ. ಗಾಡ್ ಇಸ್ ಫುಲ್ ಆಫ್ ಯು. ನೀ ಆ ನಂಬರ್ ಕಾಲ್ ಬೇಡ, ನಾನು ನೋಡ್ಕೋತೀನಿ. ಸರಿ, ಫೋನ್ ಮಾಡು. ಚೈಲ್ಡ್ ಬೇರ್. ಹೇಗ್ ನಾನು ಹೇಳೋದನ್ನ ಕೇಳು. ಲೇ, ಅಲೋ ಅನ್ಕೊಂಡ್ ಮಾತಾಡೋ. ಹಲೋ. ಕಮ್ ಆನ್ ಬೇಬಿ. ಹಲೋ 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 ಹಲೋ. ಏನು ಇನ್ಕರೆಕ್ಟ್ ನಂಬರಾ? ಲೇ ಮಗ, ಇದು ಇನ್ಕರೆಕ್ಟ್ ನಂಬರು. ನಂಬರ್ ಸರಿ ಇಲ್ವಾ? ಇದೇ ನಂಬರಾ? ಇದೇ ನಂಬರ್ ಅಲ್ವಾ ಕೊಟ್ಟಿದ್ದು? ಇಲ್ಲ, ತೋರ್ಸು. ಬರೀ 9 ನಂಬರ್ ಇದೆ. ಪಿಶಾಚಿ ಯಾಮರ್ಸದ್ನ. ಮತ್ತೆ ನೀನು ಆಗ್ಲಿಂದ ಅವಳಿಗೆ ಮಾಡಿರೋ ಮೆಸೇಜ್ಗಳು ಯಾವುದೂ ಹೋಗಿರಲ್ಲ. ಒಂದ್ ಕೆಲ್ಸ ಮಾಡು, ಮನೆಗೆ ಹೋಗಿ ನೆಮ್ಮದಿಯಾಗಿ ಮನಿಕೋ. 9 ನಂಬರ್ ಇಟ್ಕೊಂಡು ಫೋನ್ ಮಾಡ್ತಾವ ನನ್ನ ಫೋನ್ ಆಗ್ಲಿಂದ. ಆದ್ರೆ ನಂಬರ್ ಯಾವ್ದು ಅಂತ ಗೊತ್ತಿಲ್ಲ. ಈಗ ಏನ್ ಮಾಡೋದು? ಒಂದ್ ದಾರಿ ಇದೆ. ನಮ್ ಕೈಯಲ್ಲಿ ಎಲ್ಲಾ ಸಾಕ್ಷಿ ಇದ್ರೂನು ನಮ್ ಕೈಯಿಂದ ಕೇಸ್ ಮಿಸ್ ಆಗಿದೆ ಅಂತಂದ್ರೆ ಅವಾಗ ಯೂಸ್ ಮಾಡದೇ ಇರೋ ಬುದ್ಧಿನ ಈಗ ಯೂಸ್ ಮಾಡೋಣ. ಏನಂತ? ಏನು? ನಾನು ಹೇಳೋದನ್ ಕೇಳು. ಹೆಂಗೆ? ನಿನ್ ಫೋನ್ ಕೊಡಿಲೆ, ಈಗ ನೋಡು ಏನ್ ಮಾಡ್ತೀನಿ ಅಂತ. ಸಾಫಿ, ಅಣ್ಣ ಎಲ್ಲಿದ್ದೀರಾ? ಸ್ಮಶಾನದಲ್ಲಿ. ಅಯ್ಯೋ ಸಾರಿ, ಬೇರೆಯವ್ರಿಗೋಯ್ತು. ನೆಕ್ಸ್ಟ್ 2
ಇವಾಗ ನೋಡು. ಹಲೋ ಹುಡುಗಿ ಹುಡುಗಿ. ಹಲೋ, ಇದು ದಿಯಾ ನಂಬರ್ ಅಲ್ವಾ? ಇದು ದಿಯಾ ಅಲ್ವಾ? ಅಯ್ಯೋ ಸಾರಿ ರಾಂಗ್ ನಂಬರ್ ಮಿಸ್ ಆಗಿ ಬಂದ್ಬಿಡ್ತು. ಇದಲ್ಲ ಬೇರೆ ನಂಬರ್ ಕೊಡಲೆ. ನೀನೇನು ಮಾಡೋದ್ ಬೇಡ. ಅಯ್ಯೋ ಇದು ಖಂಡಿತ ಬೇಡ ವರ್ಕೌಟ್ ಬೇಡ. ಆಗುತ್ತೆ. ಒಂದ್ ವೇಳೆ ಮಾಡಿದ್ರು ಇಂತ ಅರ್ಧ ರಾತ್ರಿಲಿ ಕಾಲ್ ಮಾಡೋದು ತಪ್ಪು ಕಣೋ. ಅಯ್ಯಯ್ಯ ಇವಾಗ ಫೋನ್ ಮಾಡಿದ್ರೆ ಬೇಡ ಅಂತಾರ? ಬೇಡ. ಏನ್ ತಲೆನೋ ನಿಂದು. ಛೇ, ಇವಾಗ ನಂಬರ್ ಕಂಡಿಡಿಯೋಕೆ ಏನ್ ಮಾಡೋದು? ಐ ಆಮ್ ಸ್ಟಿಲ್ ವೇಟಿಂಗ್ ಫಾರ್ ದ ಪಿಕ್ಚರ್. ಐ ಆಮ್ ಸ್ಟಿಲ್ ವೇಟಿಂಗ್ ಫಾರ್ ದ ಪಿಕ್ಚರ್. ಲೈ, ಅವಳೇ ಮೆಸೇಜ್ ಮಾಡಲು. ಇಲ್ಲಿ ನೋಡು. ಐ ಆಮ್ ಸ್ಟಿಲ್ ವೇಟಿಂಗ್ ಫಾರ್ ದ ಪಿಕ್ಚರ್. ಅಲ್ಲಿ ನೋಡು, ಲಾಸ್ಟ್ ನಂಬರ್ ಚೇಂಜ್ ಇರ್ಬೇಕು. ಎಲ್ಲ ನೋಡೋಣ. 0 ನಂಬರ್ ಕಣ. ನಿನಗ್ ತುಂಬಾ ಅದೃಷ್ಟ ಕಣ. ನಿಜ ತಾನೆ? 0 1 2 3 ನಿನಗೆ ಅದೃಷ್ಟನೇ ಕಣ. ಕಮಿಂಗ್ ಸೂನ್. ಸೆಂಡ್. ರಿಪ್ಲೈ ಬಂತಾ? ಚೆರಿ ಸೋ ಕ್ಯೂಟ್. ಚೆರಿ ಸೋ ಕ್ಯೂಟ್ ಅಂತೆ. ಜೆರಿ ಸೋ ಕ್ಯೂಟ್. ನೀನೇನ್ ಮಾಡ್ತೀಯ ಅಂದ್ರೆ ಅದೇ ಅನ್ನೋ ಸ್ಮೈಲ್ ಇದೆಯಲ್ಲ ಅದನ್ನ ಕಳ್ಸು, ವರ್ಕೌಟ್ ಆಗುತ್ತೆ. ನನ್ನ ಚಿಕ್ಕ ತಮ್ಮ. ಓಕೆ ಅಂತ ಬರುತ್ತೆ ತಾಯಿ. ತಪ್ಪಾಗೋಯ್ತು. ಇವಾಗ ಏನ್ ಮಾಡೋದು? ಒಂದ್ ಕೆಲ್ಸ ಮಾಡು, ಈ ಅಂತ ಸ್ಮೈಲ್ ಇದೆಯಾ ಅದನ್ನ ಕಳ್ಸು. ಇದು ನನ್ನ ಪರ್ಸನಲ್ ಟಾಕ್ಸ್ ಅಲ್ಲ, ನಿನ್ಗೇನೋ ಕೆಲ್ಸ? ನನ್ ಹಂಗೆ ಹೇಳ್ಬೇಡ ಕಣ. ನೀನ್ ಹೋಗು. ಪಕ್ಕ ಓಕೆ ಆಗುತ್ತೆ. ನಿಜವಾಗ್ಲೂ ಓಕೆ. ಒಳ್ಳೆ ಐಡಿಯಾ ಮಿಸ್ ಮಾಡ್ತಾವನೆ. ಮಲಗೋದಕ್ಕೆ ಟೈಮ್ ಆಗಿಲ್ವಾ? ಕ್ವಶನ್ ಮಾರ್ಕ್. ಏನಾದ್ರೂ ಮಾಡ್ಕೊ. ಒಳ್ಳೆ ಐಡಿಯಾ ಮಿಸ್. ಗೋಯಿಂಗ್ ಟು ಸ್ಲೀಪ್. ಏನ್ ಮಾಡ್ತಿದ್ಯಾ? ಪೇಂಟಿಂಗ್ ಕಾಂಪಿಟೇಷನ್, ಡಾಗ್ ಶೋ, ಕ್ಯಾಟ್ ಶೋ. ಎಂಗೇಜ್ಮೆಂಟ್. ಲೈ, ಅವಳಿಗೆ ಎಂಗೇಜ್ಮೆಂಟ್ ಅಂತೋ. ಯಾಮಾರ್ದ? ಶಿಟ್, ಕೇಳಲೇ ಬರ್ದಾಗಿತ್ತು. ಯಾಮಾರ್ಬಿಟ್ಟೆ. ಯು ಡಿಡ್ಂಟ್ ಟೆಲ್ ಮೀ. ಛೇ, ಮರ್ತೋಗ್ಬಿಟ್ಟ. ಓಕೆ, ಇದು ಹಿಡ್ಕೊಂಬಗ. ಒಂದ್ ಸಿಪ್ ತಗೋ, ಎಲ್ಲ ಸರಿ ಹೋಗುತ್ತೆ. 100 mlಗೆ 32 ಕ್ಯಾಲರೀಸ್. ಆಗ 1 ಬಿಯರ್ಗೆ 208 ಕ್ಯಾಲರೀಸ್. ಓಹ್, ನಿನ್ಗೆ ಹುಡುಗಿ ಏನಕ್ಕೆ ಸೆಟ್ ಆಗ್ಲಿಲ್ಲ ಅಂತ ನನ್ಗೆ ಇವಾಗ ಗೊತ್ತಾಯ್ತು ಕಣ. ಹೋಗ. ಈ ನನ್ನ ಪ್ರಾರ್ಥನೆಯನ್ನ ಕೇಳಿ. ನೋಡು, ನಾವು ಜಸ್ಟ್ ಅವಳನ್ನ ನೋಡಿ ವಿಶ್ ಮಾಡಿ ವಾಪಸ್ ಬರ್ತಾ ಇರ್ತೀವಿ ಅಷ್ಟೇ. ನೀನ್ ಪರಾಕ್ರಮ ಎಲ್ಲ ತೋರ್ಸಕ್ ಹೋಗ್ಬೇಡ, ಗೊತ್ತಾಯ್ತಾ? ಅಲ್ಲ, ಇಂಥ ಕೇಸಲ್ಲೆಲ್ಲ ದೊಡ್ಡ ಗಲಾಟೆ ಆಗುತ್ತೆ. ಸುಮ್ನೆ ಯಾಕೆ ಅಂತ. ಲೈ, ಅವಳಿಲ್ಲಿದ್ದಾಳ, ಮನೇಲಿದ್ದಾಳ ಕೇಳಿರೋ. ಮಂಗಳೂರಿನ ಜೋಸೆಫ್ ಆದ ನಾನು ತೆರೇಸ್ ಅವರ ಮಗ ಉಸಾನ್ ಜೋಸೆಫ್ ಮದುವೆಯಾಗೋದಿಕ್ಕೆ ನಿಮಗೆ ಒಪ್ಪಿಗೆ ಇದೆಯಾ? ಒಪ್ಪಿಗೆ ಇದೆ. ಸರಿ. ಪಣಂಬೂರಿನ ಪೀಟರ್ ಮತ್ತು ಮೇರಿ ಅವರ ಮಗಳಾದ ಪ್ರಿಯಾ, ಇವಳನ್ನ ಮದುವೆಯಾಗೋದಿಕ್ಕೆ ನಿಮಗೆ ಒಪ್ಪಿಗೆ ಇದೆಯಾ? ಮಂಗಳೂರಿನ ಜೋಸೆಫ್ ಮಗನಾದ ವಿಕ್ಟರ್ ಜೋಸೆಫ್ ಮತ್ತು ಪಣಂಬೂರಿನ ಪೀಟರ್ ಮತ್ತು ಮೇರಿಯವರ ಮಗಳಾದ ಪ್ರಿಯಾ, ಇವರ ಮದುವೆಗೆ ಯಾರದಾದ್ರೂ ಸಮಸ್ಯೆ ಇದೆಯಾ? ಇದೆ, ನನಗೆ ಸಮಸ್ಯೆ ಇದೆ. ಲೈ, ಇವ್ನ್ ಎಲ್ಲೋ ನೋಡಿದೀನಿ ಕೊಡ ನಾನು. ಲೈ, ಹುಡುಗಿನ? ಅದು ಅವಳಲ್ಲ. ಅದ್ ದಿಯಾ ಅಲ್ಲ. ಮತ್ತೆ ದಿಯಾ ಅಲ್ಲಿ? ಕಳೆದ 3 ವರ್ಷದಿಂದ ಇವಳನ್ನ ಪ್ರೀತಿಸ್ತಾ ಇದ್ದೀನಿ. ಜಗತ್ತಲ್ಲಿರೋ ಯಾವ ಶಕ್ತಿನೂ ನಮ್ಮನ್ನ ದೂರ ಮಾಡಕ್ಕಾಗಲ್ಲ. ಈ ಮತ, ಜಾತಿ, ಭಾಷೆ ಇವೆಲ್ಲದನ್ನು ಮೀರಿ ನಾವಿಬ್ರು ಯಾವ ಸಮಸ್ಯೆನೂ ಇಲ್ದೇ ಇರೋ ಬೇರೆ ಜಗತ್ತಲ್ಲಿ ನಾವು ಬಾಳ್ಬೇಕು ಅಂತ ಅನ್ಕೊಂಡಿದ್ವಿ. ನೀನ್ ನನ್ ಜೊತೆಗೆ ಓಡ್ ಬರ್ತೀಯ ಗೆಳೆಯ? ಹಾ,
ಇದು ಫ್ರಾನ್ಸಿಕ್ ಕ್ಯಾಥೋಲಿಕ್ ಚರ್ಚ್ ಅಲ್ವಾ? ಅಲ್ಲಪ್ಪ, ಇದು ಬೇರೆ ಚರ್ಚು. ಮಿಸ್ ಆಗಿ ಬಂದ್ಬಿಟ್ಟೆ. ಯಾರು ಇವನು ತರಲೆ ನನ್ನ ಮಗ. ಆ, ವ್ಯಕ್ತಿ ಮತ್ತೆ ಚರ್ಚು ಬದಲಾಗ್ಬಿಡ್ತು. ಕೂತ್ಕೊಳ್ಳಿ, ಮುಂದುವರಿಸಿ. ಯಾರಾದ್ರೂ ಈ ಮದುವೆ ಬಗ್ಗೆ ಏನಾದ್ರೂ ಹೇಳೋದಿದ್ಯಾ? ಹಾಯ್. ಹಾಯ್. ಭಯ ಆಯ್ತು ಆ ಹುಚ್ಚನ್ ನೋಡಿ. ಯಾಕೆ ನಗ್ತಿದ್ಯಾ? ಏ ಇಲ್ಲ, ನಾನು ಅನ್ಕೊಂಡೆ ನಿನ್ನ ಎಂಗೇಜ್ಮೆಂಟ್ ಅಂತ. ಅದು ಗೊತ್ತಾಯ್ತು ಬಿಡು. ಮತ್ತೆ ನಾನು ಸುಮ್ಮನೆ ಹೇಳಿದ್ದು. ಏನು? ಹಂಗೆ. ಹಲೋ. ನಿಮ್ಮ ಮದುವೆಗೆ ಇಂಥ ಹುಚ್ಚ ಯಾರಾದ್ರೂ ಬರ್ಬೋದಾ ಅಂತ. ಇಲ್ವರೆಗೂ ಅಂತ ಹುಚ್ಚ ಯಾರೂ ಇಲ್ಲ. ಬರ್ತಾನೋ ಗೊತ್ತಿಲ್ಲ. ಇನ್ಸಲ್ ಬೇಕಾ? ಸಾಕು. ಅಪ್ಪ, ದಿಯಾ, ಲೋ ದಿಯಾ ಕಾಲಿಂಗೋ. ರಿಯಾನಾ? ಯಾರಿದು? ನಿನ್ನ ನೋಡ್ಕೋತೀನಿ ನನ್ನ ಮಗನೇ. ಲೋ ಚಪಾತಿ ಬೇಕೇನೋ?